ಆ, ಕೆಲ ಶಾಸಕರು ತಿರುಗಿಬಿದ್ದಿರ್ತಕ್ಕಂಥದ್ದು ಏಕ ವ್ಯಕ್ತಿ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋಂಥ ವಿಚಾರವಾಗಿ ದಾವಣಗೆರೆ ಶಾಸಕರಾದಂಥ ಬಿ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಯಾಕೆ ತಮ್ಗೆ ಅಸಮಾಧಾನ ಅನ್ನೋಂಥದ್ದು? ರಾಜ್ಯಾಧ್ಯಕ್ಷರ ವಿರೋಧವಾಗಲ್ಲ. ಬೆಂಗಳೂರಿನಲ್ಲಿ ನಡೆದಂಥ ಶಾಸಕಾಂಗ ಸಭೆಯಲ್ಲಿ ನಾನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಗರ್ವಾಲ್ರವ್ರಿಗೆ ತಿಳಿಸಿದ್ದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಮಾಡಿದಂಥವ್ರ ಬಗ್ಗೆ ತಾವು ಶಿಸ್ತಿನ ಕ್ರಮ ಕೈಗೊಂಡಿಲ್ಲ. ಚುನಾವಣೆಯಲ್ಲಿ ಪಕ್ಷ ವಿರೋಧ ಕೆಲಸ ಮಾಡಿದಂಥವ್ರಿಗೆ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು, ಯಡಿಯೂರಪ್ಪನವರು ಆಶೀರ್ವಾದ ಇದೆ ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡಿದಾಗ್ಯೂ ಕೂಡ ಇವತ್ತು ನಿನ್ನೆ ದಾವಣಗೆರೆಯ ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮಾಡಿ ನಾಳೆ 11 ಗಂಟೆಗೆ ಪತ್ರಿಕಾಗೋಷ್ಠಿ ಇದೆ, ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿ 3 ವರ್ಷಕ್ಕೆ ಅವಧಿಯನ್ನು ನಿಗದಿ ಮಾಡಿದ್ದಾರೆ, ತಾವು ಪತ್ರಿಕಾಗೋಷ್ಠಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಅವ್ರು ತಿಳಿಸಿದರು. ನಾನಾಗ ಇಲ್ಲ, ನಾನು ಬೆಂಗಳೂರಿನಲ್ಲಿದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ. ನನಗೆ ತುಂಬ ನೋವಾಗಿರ್ತಕ್ಕಂಥದ್ದು, ಕೋರ್ ಕಮಿಟಿಯಲ್ಲಿ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ನಡೆದಂಥ ಕೋರ್ ಕಮಿಟಿನಲ್ಲಿ ಈ ಜಿಲ್ಲಾಧ್ಯಕ್ಷರನ್ನ ಏಕಪಕ್ಷೀಯವಾಗಿ ಮಾಡ್ತಾ ಇದೆಯಾ, ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದೆಯಾ ಅಂತೇಳಿ ಎಲ್ಲ ಹಿರಿಯ ನಾಯಕರು, ಕೋರ್ ಕಮಿಟಿ ಸದಸ್ಯರು ವಿಜೇಂದ್ರ ಅವ್ರ ಮೇಲೆ ನೇರವಾಗಿ ಆಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಮಗೆ ಗೊತ್ತಾಯಿತು. ಆಗ ವಿಜೇಂದ್ರ ಅವರು ಇಲ್ಲ, ಹಿರಿಯರು ಹೇಳ್ದಂಗೆ ಕೇಳ್ತೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ದಾಗ್ಯೂ ಕೂಡ ನಾವು ಪತ್ರ ಮೂಲಕ ದಾವಣಗೆರೆ ಜಿಲ್ಲಾಧ್ಯಕ್ಷರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ, ಮಾಜಿ ಶಾಸಕರುಗಳಾದಂಥ ರೇಣುಕಾಚಾರ್ಯ, ಮಾಡಾಳು ವಿರೂಪಾಕ್ಷಪ್ಪನವರವರ ಪುತ್ರರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಾರೆ ಅಂದಾಗ್ಯೂ ಕೂಡ ಮತ್ತೊಮ್ಮೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಂಥವ್ರನ್ನೇ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ತುಂಬ ನೋವು ಉಂಟಾಗಿದೆ. ಈ ರಾಜ್ಯಾಧ್ಯಕ್ಷರ ವರ್ತನೆಯನ್ನು ನೋಡಿದರೆ, ಅವರು ಮಾಡ್ತಕ್ಕಂಥ ಕೃತ್ಯದಿಂದ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಎಲ್ಲ ಜಿಲ್ಲೆ, ಎಲ್ಲ ಮಂಡಲಗಳಲ್ಲೂ ಕೂಡ ಗಲಾಟೆ ಪ್ರಾರಂಭ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇದ್ದಾರೆ. ಆಗದೆ ಸರಿಯಾದ ರೀತಿಯಲ್ಲಿ ಜಿಲ್ಲಾಧ್ಯಕ್ಷರು ಮಂಡಲಾಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕೆ ರಾಷ್ಟ್ರೀಯ ನಾಯಕರು ಮಧ್ಯ ಪ್ರವೇಶ ಮಾಡಬೇಕು. ರಾಜ್ಯದ ನಾಯಕರ ಮೇಲೆ, ಅದರಲ್ಲೂ ರಾಜ್ಯಾಧ್ಯಕ್ಷರ ತಂಡದ ಮೇಲೆ ನಮಗೆ ನಂಬಿಕೆ ಇಲ್ಲ. ನೋಡಿ, ನಿನ್ನೆ ನಡೆದಂಥ ನಗರಸಭಾ ಚುನಾವಣೆಯಲ್ಲಿ, ರಾಣೆಬೆನ್ನೂರು ನಗರಸಭೆ ಚುನಾವಣೆಯಲ್ಲಿ 22 ಜನ ಭಾರತೀಯ ಜನತಾ ಪಕ್ಷದವರಿದ್ದರು, ಕೇವಲ 13 ಜನ ವಿರೋಧ ಪಕ್ಷದವರಿದ್ದರು. ಅಲ್ಲಿ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂಥ ಅರುಣ್ ಕುಮಾರ್ ಪೂಜಾರವರು ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿಗೆ ನಗರಸಭಾ ಸದಸ್ಯರನ್ನ ಕಳಿಸ್ತಾ ಇದ್ದಾರೆ ಅಂತೇಳಿ ನಗರಾಧ್ಯಕ್ಷರು, ಪಕ್ಷದ ಅಧ್ಯಕ್ಷರು ನನಗೆ ಫೋನ್ ಮಾಡಿದ್ರು ಮೊನ್ನೆ. ನಾನು ತಕ್ಷಣ ಚುನಾವಣೆ ಜವಾಬ್ದಾರಿ ಹೊತ್ತಂಥ ವಿಧಾನ ಪರಿಷತ್ ಸದಸ್ಯರಂಥ ಅರುಣ್ ಕುಮಾರ್ ಅವರಿಗೆ ಫೋನ್ ಮಾಡಿ, ನೋಡಿ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರೇ ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇದ್ದಾರಂತೆ, ದಯವಿಟ್ಟು ತಾವು ವಿಪ್ ಕೊಡಿ ಅಂತೇಳಿ 10 ಬಾರಿ ಹೇಳಿದರೂ ಕೂಡ ಅರುಣ್ ಕುಮಾರ್ ಅವರು ವಿಪ್ ಕೊಡಲಿಲ್ಲ. ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಧ್ಯಕ್ಷ ಅಭ್ಯರ್ಥಿ ಮತ್ತು ಉಪಾಧ್ಯಕ್ಷ ಅಭ್ಯರ್ಥಿ ಇಬ್ಬರೂ ಕೂಡ ಸೋಲುಂಟಾಯಿತು. ವಿಜೇಂದ್ರ ತಂಡದಲ್ಲಿರ್ತಕ್ಕಂಥವರೆಲ್ಲ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಕ್ಕಂಥವ್ರದ್ದು ಒಂದು ದೊಡ್ಡ ತಂಡ ಆಗಿದೆ. ಇದನ್ನು ಕೂಡ ಪಕ್ಷ ಗಂಭೀರವಾಗಿ ಪರಿಗಣಿಸಬೇಕು. ರಾಷ್ಟ್ರೀಯ ನಾಯಕರು ರಾಣೆಬೆನ್ನೂರು ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಅದು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಿಂದ ಆಗಿರ್ತಕ್ಕಂಥ ಅನ್ಯಾಯ, ಜಿಲ್ಲಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರ ಬೆಂಬಲ ಇರತಕ್ಕಂಥ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಇದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ತಮ್ಮ ಒಂದು ಬಣದಿಂದ, ಅಂದರೆ ಯತ್ನಾಳ್ ಅವ್ರ ಟೀಮ್ ಏನಿದೆ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಿದೆ. ಸೊ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ? ಯಾಕಂದರೆ ಯತ್ನಾಳ್ ಅವರು ನೋಡಿ 31ನೇ ತಾರೀಕು ನಾವೆಲ್ಲ ಪ್ರಮುಖರು ಸೇರ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಒಮ್ಮತ ಅಭ್ಯರ್ಥಿಯನ್ನು ನಾವು ಕಣಕ್ಕೆ ಇಳಿಸ್ತೀವಿ. ಆದರೆ ರಾಷ್ಟ್ರೀಯ ನಾಯಕರು ಚುನಾವಣೆ ಆಗಬಾರ್ದು ಅನ್ನೋ ಮನೋಭಾವದಿಂದ ಒಳ್ಳೆಯ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಯಕರನ್ನು ಅವರು ಆಯ್ಕೆ ಮಾಡಿದರೆ ನಿಜವಾಗ್ಲೂ ನಾವು ಕೂಡ ಸ್ವಾಗತವನ್ನು ಮಾಡ್ತೇವೆ. ನಮಗೂ ಕೂಡ ಚುನಾವಣೆ ಮಾಡ್ತಕ್ಕಂಥದ್ದು ಇಷ್ಟ ಇಲ್ಲ. ಆದರೆ ಈಗಿರ್ತಕ್ಕಂಥ ಅಧ್ಯಕ್ಷರ ನಡವಳಿಕೆಗಳಿಂದ ನಮಗೆ ನೋವಾಗಿದೆ. ಅವರ ಬದಲಾವಣೆ ಅಂತೂ ಆಗಲೇಬೇಕು. ವಿಜೇಂದ್ರ ಅವ್ರನ್ನ ಹೊರತುಪಡಿಸಿ ಯಾರನ್ನೇ ಮಾಡೋದು ನೀವು ಯಾರನ್ನೇ ಮಾಡಿ ರಾಷ್ಟ್ರೀಯ ನಾಯಕರಿಗೆ, ಅವರಿಗೆ ಅನೇಕ ವಿಚಾರಗಳು ನಮ್ಮ ರಾಜ್ಯದ ವಿಚಾರವಾಗಿ ಗೊತ್ತಿರ್ತದೆ. ಹಾಗಾಗಿ ಎಲ್ಲರನ್ನೂ ಸಮದೂಗಿಸ್ತಕ್ಕಂಥ ವ್ಯಕ್ತಿಯನ್ನು ಅವ್ರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ವಿಜೇಂದ್ರನ ಉಳಿದು ಯಾರನ್ನಾದರೂ ಮಾಡ್ಬೋದು.
ಸರ್ ಇದ್ರ ನಡುವೆ ವಿಜೇಂದ್ರ ಅವ್ರನ್ನ ಹೊರತುಪಡಿಸಿ ಮಾಡಿ ಅಂತ ಹೇಳ್ತಿದ್ರ, ಒಂದ್ ವೇಳೆ ಮತದಾನ ಅನ್ನೋಂಥದ್ದು ಬಂದ್ರೆ ಈಗ ಜಿಲ್ಲಾಧ್ಯಕ್ಷಗಳನ್ನ ಅವರೇ ಯುನಾನಿಮಸ್ ಆಗಿ ನೇಮಕ ಮಾಡ್ತಾ ಇದ್ರೆ ನಮ್ಮ ಯಾರ್ದು ಅಭಿಪ್ರಾಯ ಪಡ್ಕೋತಿಲ್ಲ ಅಂತದ್ದು. ಸೊ ರಾಜ್ಯಾಧ್ಯಕ್ಷ ಚುನಾವಣೆಗೆ ಜಿಲ್ಲಾಧ್ಯಕ್ಷರು ಕೂಡ ಮತ ಹಾಕ್ತಾರೆ, ಅದು ತಮ್ಮ ಒಂದು ಅಧ್ಯಕ್ಷ ಅಭ್ಯರ್ಥಿಗೆ ಮತ ಲಾಸ್ ಆಗಲ್ವಾ ಅಂತ? ನಮಗೆ 100% ವಿಶ್ವಾಸ ಇದೆ. ರಾಷ್ಟ್ರೀಯ ನಾಯಕರು ಒಳ್ಳೆಯ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಳ್ತಕ್ಕಂಥವ್ರನ್ನ ರಾಜ್ಯಾಧ್ಯಕ್ಷರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅನಿವಾರ್ಯವಾಗಿ ಬಂದರೆ 31ನೇ ತಾರೀಕು ನಮ್ಮ ಅಭ್ಯರ್ಥಿ ಯಾರು ಅಂತೇಳಿ ತೀರ್ಮಾನ ಮಾಡ್ತೇವೆ. ಸರ್ ನಿಮ್ಮ ಒಂದು ಟೀಮ್ಗೆ ಶ್ರೀರಾಮುಲು ಅವ್ರು ಬರ್ತಾರೆ, ಯಾಕಂದ್ರೆ ಅವ್ರಿಗೂ ಕೂಡ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮೊನ್ನೆ ನಡೆದಂಥ ಅಗರ್ವಾಲ್ ಅವರೇ ಒಂದು ರೀತಿಯಾದಂಥ ಪ್ರಶ್ನೆಯನ್ನು ಮಾಡಿದ್ರು, ಅದರಿಂದ ಬೇಸತ್ತಿದ್ದಾರೆ, ಪಕ್ಷದಿಂದ ಹೊರಬರುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲ, ರಾಮುಲೂರವ್ರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ರಾಮುಲೂರವರು ನೇರವಾಗಿ ಹೇಳಿದ್ದಾರೆ, ನಾನು ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಭಾಳ ವರ್ಷಗಳಿಂದ ನಾವು ಭಾಳ ವಿಶ್ವಾಸದಲ್ಲಿರ್ತಕ್ಕಂಥದ್ದು. ಅದರಲ್ಲೂ ನನ್ನ ಬಗ್ಗೆ ರಾಷ್ಟ್ರೀಯ ನಾಯಕರಿಗೆ ಸುಳ್ಳು ಮಾಹಿತಿಯನ್ನು ನೀಡಿದಂಥವ್ರು ವಿಜೇಂದ್ರ ಅಂತೇಳಿ ನೇರವಾಗಿ ಅಪಾದನೆ ಮಾಡಿರೋದ್ರಿಂದ ನನಗನ್ನಿಸ್ತದೆ ರಾಮುಲುರವರು ಒಟ್ಟು ಅವರ ಅಭಿಪ್ರಾಯ ವಿಜೇಂದ್ರ ಅವರನ್ನು ಬಿಟ್ಟು ಯಾರಾದರೂ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರೊಂದಿಗೆ ವಿಶ್ವಾಸದಿಂದ ಅವರಿದ್ದಾರೆ. ಇದು ಶಾಸಕರಾದಂಥ BP ಹರೀಶ್ ಅವರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ. ಕೆಲ ಶಾಸಕರು ತಿರುಗಿಬಿದ್ದಿರ್ತಕ್ಕಂಥದ್ದು, ಏಕ ವ್ಯಕ್ತಿ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋಂಥ ವಿಚಾರವಾಗಿ ದಾವಣಗೆರೆ ಶಾಸಕರಾದಂಥ BP ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಯಾಕೆ ತಮ್ಗೆ ಅಸಮಾಧಾನ ಅನ್ನೋಂಥದ್ದು? ರಾಜ್ಯಾಧ್ಯಕ್ಷರ ವಿರೋಧವಾಗಲ್ಲ, ಬೆಂಗಳೂರಿನಲ್ಲಿ ನಡೆದಂಥ ಶಾಸಕಾಂಗ ಸಭೆಯಲ್ಲಿ ನಾನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಗರ್ವಾಲ್ರವ್ರಿಗೆ ತಿಳಿಸಿದ್ದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಮಾಡಿದಂಥವ್ರ ಬಗ್ಗೆ ತಾವು ಶಿಸ್ತಿನ ಕ್ರಮ ಕೈಗೊಂಡಿಲ್ಲ. ಪಕ್ಷ ಚುನಾವಣೆಯಲ್ಲಿ ಪಕ್ಷ ವಿರೋಧ ಕೆಲಸ ಮಾಡಿದಂಥವ್ರಿಗೆ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು, ಯಡಿಯೂರಪ್ಪನವರ ಆಶೀರ್ವಾದ ಇದೆ ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡಿದಾಗ್ಯೂ ಕೂಡ ಇವತ್ತು ನಿನ್ನೆ ದಾವಣಗೆರೆಯ ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಮಾಡಿ ನಾಳೆ 11 ಗಂಟೆಗೆ ಪತ್ರಿಕಾಗೋಷ್ಠಿ ಇದೆ, ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿ 3 ವರ್ಷಕ್ಕೆ ಅವಧಿಯನ್ನು ನಿಗದಿ ಮಾಡಿದ್ದಾರೆ, ತಾವು ಪತ್ರಿಕಾಗೋಷ್ಠಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಅವ್ರು ತಿಳಿಸಿದರು. ನಾನಾಗ ಇಲ್ಲ, ನಾನು ಬೆಂಗಳೂರಿನಲ್ಲಿದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ. ನನಗೆ ತುಂಬ ನೋವಾಗಿರ್ತಕ್ಕಂಥದ್ದು, ಕೋರ್ ಕಮಿಟಿಯಲ್ಲಿ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ನಡೆದಂಥ ಕೋರ್ ಕಮಿಟಿನಲ್ಲಿ ಈ ಜಿಲ್ಲಾಧ್ಯಕ್ಷರನ್ನ ಏಕಪಕ್ಷೀಯವಾಗಿ ಮಾಡ್ತಾ ಇದೆಯಾ, ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದೆಯಾ ಅಂತೇಳಿ ಎಲ್ಲ ಹಿರಿಯ ನಾಯಕರು, ಕೋರ್ ಕಮಿಟಿ ಸದಸ್ಯರು ವಿಜೇಂದ್ರ ಅವ್ರ ಮೇಲೆ ನೇರವಾಗಿ ಅಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಮಗೆ ಗೊತ್ತಾಯಿತು. ಆಗ ವಿಜೇಂದ್ರ ಅವರು ಇಲ್ಲ, ಹಿರಿಯರು ಹೇಳ್ದಂಗೆ ಕೇಳ್ತೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ದಾಗ್ಯೂ ಕೂಡ ನಾವು ಪತ್ರ ಮೂಲಕ ದಾವಣಗೆರೆ ಜಿಲ್ಲಾಧ್ಯಕ್ಷರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ, ಮಾಜಿ ಶಾಸಕರುಗಳಾದಂಥ ರೇಣುಕಾಚಾರ್ಯ, ಮಾಡಾಳು ವಿರೂಪಾಕ್ಷಪ್ಪನವರವರ ಪುತ್ರರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಾರೆ ಅಂದಾಗ್ಯೂ ಕೂಡ ಮತ್ತೊಮ್ಮೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಂಥವ್ರನ್ನೇ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ತುಂಬ ನೋವು ಉಂಟಾಗಿದೆ. ಈ ರಾಜ್ಯಾಧ್ಯಕ್ಷರ ವರ್ತನೆಯನ್ನು ನೋಡಿದರೆ, ಅವರು ಮಾಡ್ತಕ್ಕಂಥ ಕೃತ್ಯದಿಂದ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಎಲ್ಲ ಜಿಲ್ಲೆ, ಎಲ್ಲ ಮಂಡಲಗಳಲ್ಲೂ ಕೂಡ ಗಲಾಟೆ ಪ್ರಾರಂಭ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇದ್ದಾರೆ. ಆಗದೆ ಸರಿಯಾದ ರೀತಿಯಲ್ಲಿ ಜಿಲ್ಲಾಧ್ಯಕ್ಷರು ಮಂಡಲಾಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕೆ ರಾಷ್ಟ್ರೀಯ ನಾಯಕರು ಮಧ್ಯ ಪ್ರವೇಶ ಮಾಡಬೇಕು. ರಾಜ್ಯದ ನಾಯಕರ ಮೇಲೆ, ಅದರಲ್ಲೂ ರಾಜ್ಯಾಧ್ಯಕ್ಷರ ತಂಡದ ಮೇಲೆ ನಮಗೆ ನಂಬಿಕೆ ಇಲ್ಲ. ನೋಡಿ, ನಿನ್ನೆ ನಡೆದಂಥ ನಗರಸಭಾ ಚುನಾವಣೆಯಲ್ಲಿ, ರಾಣೆಬೆನ್ನೂರು ನಗರಸಭೆ ಚುನಾವಣೆಯಲ್ಲಿ 22 ಜನ ಭಾರತೀಯ ಜನತಾ ಪಕ್ಷದವರಿದ್ದರು, ಕೇವಲ 13 ಜನ ವಿರೋಧ ಪಕ್ಷದವರಿದ್ದರು. ಅಲ್ಲಿ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂಥ ಅರುಣ್ ಕುಮಾರ್ ಪೂಜಾರವರು ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿಗೆ ನಗರಸಭಾ ಸದಸ್ಯರನ್ನ ಕಳಿಸ್ತಾ ಇದ್ದಾರೆ ಅಂತೇಳಿ ನಗರಾಧ್ಯಕ್ಷರು, ಪಕ್ಷದ ಅಧ್ಯಕ್ಷರು ನನಗೆ ಫೋನ್ ಮಾಡಿದ್ರು ಮೊನ್ನೆ. ನಾನು ತಕ್ಷಣ ಚುನಾವಣೆ ಜವಾಬ್ದಾರಿ ಹೊತ್ತಂಥ ವಿಧಾನ ಪರಿಷತ್ ಸದಸ್ಯರಂತ ಅರುಣ್ ಕುಮಾರ್ ಅವರಿಗೆ ಫೋನ್ ಮಾಡಿ, ನೋಡಿ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರೇ ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇದ್ದಾರಂತೆ, ದಯವಿಟ್ಟು ತಾವು ವಿಪ್ ಕೊಡಿ ಅಂತೇಳಿ 10 ಬಾರಿ ಹೇಳಿದರೂ ಕೂಡ ಅರುಣ್ ಕುಮಾರ್ ಅವರು ವಿಪ್ ಕೊಡಲಿಲ್ಲ. ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಧ್ಯಕ್ಷ ಅಭ್ಯರ್ಥಿ ಮತ್ತು ಉಪಾಧ್ಯಕ್ಷ ಅಭ್ಯರ್ಥಿ ಇಬ್ಬರೂ ಕೂಡ ಸೋಲುಂಟಾಯಿತು. ವಿಜೇಂದ್ರ ತಂಡದಲ್ಲಿರ್ತಕ್ಕಂಥವರೆಲ್ಲ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಕ್ಕಂಥವ್ರದ್ದು ಒಂದು ದೊಡ್ಡ ತಂಡ ಆಗಿದೆ. ಇದನ್ನು ಕೂಡ ಪಕ್ಷ
ಗಂಭೀರವಾಗಿ ಪರಿಗಣಿಸಬೇಕು. ರಾಷ್ಟ್ರೀಯ ನಾಯಕರು ರಾಣೆಬೆನ್ನೂರು ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಅದು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಿಂದ ಆಗಿರ್ತಕ್ಕಂಥ ಅನ್ಯಾಯ, ಜಿಲ್ಲಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರ ಬೆಂಬಲ ಇರತಕ್ಕಂಥ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಇದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ತಮ್ಮ ಒಂದು ಬಣದಿಂದ ಅಂದರೆ ಯತ್ನಾಳ್ ಅವ್ರ ಟೀಮ್ ಏನಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಿದೆ. ಸೊ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ? ಯಾಕಂದರೆ ಯತ್ನಾಳ್ ಅವರು ನೋಡಿ 31ನೇ ತಾರೀಕು ನಾವೆಲ್ಲ ಪ್ರಮುಖರು ಸೇರ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಒಮ್ಮತ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸ್ತೀವಿ. ಆದರೆ ರಾಷ್ಟ್ರೀಯ ನಾಯಕರು ಚುನಾವಣೆ ಆಗಬಾರ್ದು ಅನ್ನೋ ಮನೋಭಾವದಿಂದ ಒಳ್ಳೆಯ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಯಕರನ್ನು ಅವರು ಆಯ್ಕೆ ಮಾಡಿದರೆ ನಿಜವಾಗ್ಲೂ ನಾವು ಕೂಡ ಸ್ವಾಗತವನ್ನು ಮಾಡ್ತೇವೆ. ನಮಗೂ ಕೂಡ ಚುನಾವಣೆ ಮಾಡ್ತಕ್ಕಂಥದ್ದು ಇಷ್ಟ ಇಲ್ಲ. ಆದರೆ ಈಗಿರ್ತಕ್ಕಂಥ ಅಧ್ಯಕ್ಷರ ನಡವಳಿಕೆಗಳಿಂದ ನಮಗೆ ನೋವಾಗಿದೆ. ಅವರ ಬದಲಾವಣೆ ಅಂತೂ ಆಗಲೇಬೇಕು. ವಿಜೇಂದ್ರ ಅವರನ್ನು ಹೊರತುಪಡಿಸಿ ಯಾರನ್ನೇ ಮಾಡೋದು ನೀವು ಯಾರನ್ನೇ ಮಾಡಿ ರಾಷ್ಟ್ರೀಯ ನಾಯಕರಿಗೆ ಅವರಿಗೆ ಅನೇಕ ವಿಚಾರಗಳು ನಮ್ಮ ರಾಜ್ಯದ ವಿಚಾರವಾಗಿ ಗೊತ್ತಿರ್ತದೆ. ಹಾಗಾಗಿ ಎಲ್ಲರನ್ನೂ ಸಮದೂಗಿಸ್ತಕ್ಕಂಥ ವ್ಯಕ್ತಿಯನ್ನು ಅವ್ರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ವಿಜೇಂದ್ರನ ಉಳಿದು ಯಾರನ್ನಾದರೂ ಮಾಡ್ಬೋದು. ಸರ್, ಇದ್ರ ನಡುವೆ ವಿಜೇಂದ್ರ ಅವ್ರನ್ನ ಹೊರತುಪಡಿಸಿ ಮಾಡಿ ಅಂತ ಹೇಳ್ತಿದ್ರ. ಒಂದು ವೇಳೆ ಮತದಾನ ಅನ್ನೋಂಥದ್ದು ಬಂದರೆ ಈಗ ಜಿಲ್ಲಾಧ್ಯಕ್ಷರುಗಳನ್ನು ಅವರೇ ಯುನಾನಿಮಸ್ ಆಗಿ ನೇಮಕ ಮಾಡ್ತಾ ಇದ್ದಾರೆ, ನಮ್ಮ ಯಾರ್ದು ಅಭಿಪ್ರಾಯ ಪಡ್ಕೋತಿಲ್ಲ ಅಂತದ್ದು. ಸೊ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಜಿಲ್ಲಾಧ್ಯಕ್ಷರು ಕೂಡ ಮತ ಹಾಕ್ತಾರೆ. ಅದು ತಮ್ಮ ಒಂದು ಅಧ್ಯಕ್ಷ ಅಭ್ಯರ್ಥಿಗೆ ಮತ ಲಾಸ್ ಆಗಲ್ವಾ ಅಂತ ನಮಗೆ 100ಕ್ಕೆ 100 ವಿಶ್ವಾಸ ಇದೆ. ರಾಷ್ಟ್ರೀಯ ನಾಯಕರು ಒಳ್ಳೆಯ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಳ್ತಕ್ಕಂಥವ್ರನ್ನ ರಾಜ್ಯಾಧ್ಯಕ್ಷರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅನಿವಾರ್ಯವಾಗಿ ಬಂದರೆ 31ನೇ ತಾರೀಕು ನಮ್ಮ ಅಭ್ಯರ್ಥಿ ಯಾರು ಅಂತೇಳಿ ತೀರ್ಮಾನ ಮಾಡ್ತೇವೆ. ಸರ್, ನಿಮ್ಮ ಒಂದು ಟೀಮ್ಗೆ ಶ್ರೀರಾಮುಲು ಅವ್ರು ಬರ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮೊನ್ನೆ ನಡೆದಂಥ ಅಗರ್ವಾಲ್ ಅವರೇ ಒಂದು ರೀತಿಯಾದಂಥ ಪ್ರಶ್ನೆಯನ್ನು ಮಾಡಿದರು. ಅದರಿಂದ ಬೇಸತ್ತಿದ್ದಾರೆ. ಪಕ್ಷದಿಂದ ಹೊರಬರುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲ, ರಾಮುಲೂರವ್ರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ರಾಮುಲೂರವರು ನೇರವಾಗಿ ಹೇಳಿದ್ದಾರೆ, ನಾನು ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಭಾಳ ವರ್ಷಗಳಿಂದ ನಾವು ಭಾಳ ವಿಶ್ವಾಸದಲ್ಲಿರ್ತಕ್ಕಂಥದ್ದು. ಅದರಲ್ಲೂ ನನ್ನ ಬಗ್ಗೆ ರಾಷ್ಟ್ರೀಯ ನಾಯಕರಿಗೆ ಸುಳ್ಳು ಮಾಹಿತಿಯನ್ನು ನೀಡಿದಂಥವ್ರು ವಿಜೇಂದ್ರ ಅಂತೇಳಿ ನೇರವಾಗಿ ಆಪಾದನೆ ಮಾಡಿರೋದ್ರಿಂದ ನನಗನ್ನಿಸ್ತದೆ ರಾಮುಲೂರವರು ಒಟ್ಟು ಅವರ